Welcome to the video on matrices and determinants. This is third class, and yesterday class we learned or some problems on rank of matrices. Okay, today we are discussing about elementary transformation or E transformation. So let's check the definition. See the definition. Elementary transformation or E transformation means let A be a given matrix, then the followings are called elementary row or column operations. So first one is interchanging any two rows or ಕಾಲಮ್ಸ್ ಅಂತಂದರೆ ಇಲ್ಲಿ ಮ್ಯಾಟ್ರಸಸ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ರೋಸ್ ಅಥವಾ ಕಾಲಮ್ಸ್ ಯಾವುದಾದ್ರೂ ಎರಡು ರೋ ಅಥವಾ ಎರಡು ಕಾಲಮ್ಸನ್ನು ನಾವೇನು ಮಾಡ್ಬೋದು ಇಂಟರ್ಚೇಂಜ್ ಮಾಡ್ಕೋಬೋದು. ಮೀನ್ಸ್ R1 ಇದ್ದಿದ್ದು R2 R2 ಇದ್ದಿದ್ದು R1 ಅಂತೂ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಕಾಲಮ್ಸ್ C1 ಇದ್ದಿದ್ದು C2 C2 ಇದ್ದಿದ್ದು C1 ಅಂತೂ ಚೇಂಜ್ ಮಾಡ್ಕೋಬೋದು. Same as it is. Second condition, the multiplication of any elementary of rows or columns by a non-zero scalar. ಅಂತಂದ್ರೆ ಒಂದು ಮ್ಯಾಟ್ರಸಸ್ ಸಾಲ್ವ್ ಮಾಡಬೇಕಾದ್ರೆ ಯಾವುದೇ ಒಂದು ನಾನ್ ಝೀರೋ ಸ್ಕೇಲಾರ್ ಅಂದರೆ ಯಾವುದೇ ಒಂದು ಸಂಖ್ಯೆಯಿಂದ ನಾವು ಮಲ್ಟಿಪ್ಲಿಕೇಶನ್ ಆರ್ ಡಿವೈಡ್ ಎಲ್ಲ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಇನ್ ದ ಸೇಮ್ ಕೇಸ್ ಆ್ಯಡಿಂಗ್ ಟು ದ ಎಲಿಮೆಂಟ್ ಆಫ್ ರೋ ಆರ್ ಕಾಲಮ್ ಕೆ ಟೈಮ್ಸ್ ಆ್ಯಡಿಂಗ್ ಟು ದ ಎಲಿಮೆಂಟ್ ಆಫ್ ರೋ ಆರ್ ಕಾಲಮ್ ಅಂತಂದ್ರೆ ರೋ ಅಥವಾ ಕಾಲಮ್ಗೆ ಒಂದು ಕೆ ಅಂದರೆ ಏನರ ಒಂದು ಸ್ಕೇಲಾರ್ ಅದು. ಸೊ ಅದನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಆ್ಯಡ್ ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೋದು. ದಿಸ್ ಈಸ್ ಅ ಮೆಥಡ್ ಆರ್ ದಿಸ್ ಈಸ್ ಅ ಡೆಫಿನಿಷನ್ ಆಫ್ ಏನು ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್. ಸೊ ಇದು ಬೇಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ದಿಸ್ ಈಸ್ ಅ ಗಿವನ್ ಕ್ವಶನ್, ಫೈಂಡ್ ದ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್. ಸೊ ಇಲ್ಲಿ ನಿಮಗೆ ಜಸ್ಟ್ ಹಿಂಟ್ ಕೊಡ್ತೀನಿ. ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 1 2 3 1 6 5 3 4 2. ಸೊ ಈ ಥರ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ನಾವೇನು ಮಾಡಬೇಕು ಅಂತಂದ್ರೆ ಫಸ್ಟ್ ದಿಸ್ ಈಸ್ ಕಾಲ್ಡ್ A11. ಈ A11 ಇದ್ದಿದ್ದು 1 ಇರಬೇಕು, ಅಥವಾ ಬೇರೆ ಯಾವುದೇ ಸಂಖ್ಯೆ ಇದ್ರೂ ಇದು 1 ಆಗಿ ಕನ್ವರ್ಟ್ ಮಾಡಿಕೊಂಡು ಡೈಗೋನಲ್ ಎಲಿಮೆಂಟ್ಸನ್ನು ಬಿಟ್ಟರೆ ಉಳ್ಕಿದ ಎಲ್ಲ ನಂಬರ್ಸ್ ಏನಿರಬೇಕು ಅಂತಂದ್ರೆ 0 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ವಾಟ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್. ಕ್ಲಿಯರ್? ಸೊ ಇದು ಗಿವನ್ ಕ್ವಶನ್ ಐತಿ. ಇಲ್ಲೇನಾಯಿತು, ಇಲ್ಲಿ ಇದೇನೈತಲ್ಲ ಇಲ್ಲಿ ಡೈಗೋನಲ್ ಎಲಿಮೆಂಟ್ಸ್ ಎಲ್ಲ ಏನದಾವ ಅಂತಂದ್ರೆ 1 6 ಆ್ಯಂಡ್ 2 ಇವು ರಿಮೈನಿಂಗ್ ಬಿಟ್ಟರೆ ಉಳ್ಕಿದೆಲ್ಲ ಸಂಖ್ಯೆ 0 ಆಗಿ ಇದನ್ನೇನು ಮಾಡ್ತೀವಿ ಅಂತಂದ್ರೆ ರ್ಯಾಂಕ್ ಆಫ್ A is equal to 3 ಅಂತ ಬರಿತೀವಿ. ಸೊ ದಿಸ್ ಈಸ್ ವಾಟ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನನ್ನು ಸಾಲ್ವ್ ಮಾಡೋದು. ಸೊ ಸಾಲ್ವ್ ದಿಸ್ ಕ್ವಶನ್. ಸಿ ದ ಕ್ವಶನ್. ಇಲ್ಲೇನೈತೆ ಅಂತಂದರೆ ಈಗ ಆಲ್ರೆಡಿ ಇಲ್ಲಿ 0 ಐತಿ, ಬಟ್ ನಮಗೆ ಇಲ್ಲಿ ಏನು ಬೇಕು, 1 ಬೇಕು. ಸೊ 1 ಬೇಕು ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋದಂಗೆ ಏನೈತಿ ಅಂದ್ರೆ R2 ಒಳಗೆ 1 ಐತಿ. ಸೊ ನಾವೇನು ಮಾಡ್ಬೋದು ಅಂದ್ರೆ R1 ಮತ್ತು R2ನ ಇಂಟರ್ಚೇಂಜ್ ಮಾಡ್ಕೋಬೋದು. ರೈಟ್? ಸೊ R1 ಇಂಟರ್ಚೇಂಜಸ್ ಟು R2 ಮಾಡ್ಕೊಂಡ್ವಿ ಅಂತಂದ್ರೆ ನಮಗೇನು ಸಿಗ್ತೈತಿ, ಈ ಥರ ವ್ಯಾಲ್ಯೂ ಸಿಗ್ತೈತಿ. R1 ಮತ್ತು R2 ಅಷ್ಟೇ ಇಂಟರ್ಚೇಂಜ್ ಆಗ್ಯಾವ. ಹೌದ್ರಿ? ಸೊ R1 ಇದ್ದಿದ್ದು ಕೆಳಗೆ ಹೋಗೈತಿ, R2 ಇದ್ದಿದ್ದು ಮೇಲೆ ಬಂದೈತಿ. ರಿಮೈನಿಂಗ್ R3 ಆ್ಯಂಡ್ R4 ಏನದಾವ ನೋಡ್ರಿ, ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿವಿ. ದಿಸ್ ಈಸ್ ಅ ಫಸ್ಟ್ ಸ್ಟೆಪ್. ಇದು ನೆಕ್ಸ್ಟ್ ಅಬ್ಸರ್ವ್ ಮಾಡ್ದಂಗೆ ಏನಾಗ್ತೈತಿ ನೋಡ್ರಿ, ಇಲ್ಲಿ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಬಿಟ್ಟರೆ ಫೋರ್ತ್ ರೋ ಒಳಗೆ ಫಸ್ಟ್ ಸಂಖ್ಯೆ ಏನೈತಿ 3 ಐತಿ. ಸೊ ಈ 3ನ ನಾವೇನು ಮಾಡ್ಬೇಕು, 0 ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದನ್ನು 0 ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ಯಾವುದನ್ನು ಅಪ್ಲೈ ಮಾಡ್ಬೋದು, R4 is equal to R4 minus 3 into R1 ಅಂತ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಇದು R4 ಐತಿ. ಹೌದಾ? ಇಲ್ಲಿ ಬರೀ ನಾವೇನು ಮಾಡ್ತೀವಿ, R4 ಮಾತ್ರ ಚೇಂಜಸ್ ಮಾಡ್ಕೋತೀವಿ ಅಂತಂದ್ರೆ R1 R2 R3 ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀರಿ. ಅಲ್ಲಿ ಏನೂ ಚೇಂಜಸ್ ಮಾಡೋಂಗಿಲ್ಲ. ಜಸ್ಟ್ ಚೇಂಜ್ ಆಗ್ತೈತಿ, ಅಲ್ಲಿ R4 ಚೇಂಜ್ ಆಗ್ತೈತಿ. R4 ಏನು ಚೇಂಜ್ ಆಗುತ್ತಾ, CR 3 ಅಂದ್ರೆ R4 3 ಇಂಟು 3 ಮೈನಸ್ 3 ಇಂಟು R1 ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್. ಫಸ್ಟ್ ರೋ ಏನೈತಿ ಇದನ್ನು 3ಲೇ ಮಲ್ಟಿಪ್ಲೈ ಮಾಡ್ಕೋತೀವಿ. 3 1 3 ಆಯಿತು. ಸೊ 3 ಮೈನಸ್ 3 ಅಂತಂದ್ರೆ ನಮಗೇನು ಸಿಗ್ತೈತಿ, 0. ಸೇಮ್ ಆ್ಯಸ್ ಇಟ್ ಈಸ್. ಮೈನಸ್ 4 3 2 6 ಮೈನಸ್ 6 ಮೈನಸ್ 4 ಮೈನಸ್ ಆಫ್ ಮೈನಸ್ 6 ಅಂದರೆ ಇಲ್ಲಿ ಪ್ಲಸ್ 6 ಆಗುತ್ತೆ. ಮೈನಸ್ 4 ಪ್ಲಸ್ 6 ಬಿಕಮ್ಸ್ 2. ಓಕೆ, ಸೇಮ್ ಆ್ಯಸ್ ಇಟ್ ಈಸ್. ಮೈನಸ್ 7 3 3 9 ಮೈನಸ್ 7 ಪ್ಲಸ್ 9 ಆನ್ಸರ್ ಏನು ಬರ್ತೈತಿ, 2. ಕ್ಲಿಯರ್? ಸೇಮ್ ಆ್ಯಸ್ ಇಟ್ ಈಸ್. ಮೈನಸ್ 8 3 3 9 ಮೈನಸ್ ಆಫ್ ಮೈನಸ್ ಆಗ್ತೈತಿ.
ಅಂದರೆ ಏನಾಗ್ತದೆ ಅಂದ್ರೆ ಇಲ್ಲಿ ನೋಡಿರಿ -8 ಮೈನಸ್ 3 3 -9 ಆಯಿತು. ಸೊ ಇಲ್ಲೇನಾಗುತ್ತಂದ್ರೆ -8 ಇಲ್ಲೇನಾಗುತ್ತೆ ಪ್ಲಸ್ ಸೈನ್ ಆಯ್ತಾ. ಸೊ 9, ಸೊ 8 ಒಳಗೆ 9 ಹೋದ್ರೆ ನಮ್ಗೆ ಉಳಿತು ಎಷ್ಟು 1. ಓಕೆ, ಸೇಮ್ ಆ್ಯಸ್ ಇಟ್ ಈಸ್ 2 -2 ಇಲ್ಲಿ ಮೇಲೆ ಏನಾಗುತ್ತೈತಿ 3 1s 3 -2 ಮೈನಸ್ ಆಫ್ ಓಕೆ -2 ಆಮೇಲೆ -3 ಬಿಕಮ್ಸ್ -5. ಸೊ -3 -2 ಅಂದ್ರೆ ಪ್ಲಸ್ ಆಗ್ತೈತಿ. ಇವೆರಡು ಕೂಡಿಸ್ತೀವಿ, ಬಿಗ್ಗರ್ ಸೈನ್ ಅಂತಂದ್ರೆ ಎರಡು ಕಡೆ ಮೈನಸ್ ಸೈನ್ ಐತಿ. ಸೊ -5 ಆಗ್ತೈತಿ. ಕ್ಲಿಯರ್. ಸೊ ಈಗೇನಾಯಿತು ಅಂತಂದ್ರೆ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಪ್ರಕಾರ ಫಸ್ಟ್ ಕಾಲಮ್ ನಾವು ಫುಲ್ 0 ಮಾಡ್ಕೊಂಡ್ವಿ ಅಂತಂದರೆ ಈ ರಿಮೈನಿಂಗ್ ಚೆಕ್ ಮಾಡ್ಕೊತೀವಿ. ಇಲ್ಲಿ ರಿಮೈನಿಂಗ್ ಮಾಡ್ಕೊಂಡ್ಮೇಲೆ ನಮಗೇನು ನೋಡ್ರಿ ಇಲ್ಲಿ 2 ಐತಿ. ಸೊ ಇವನ್ನ ನಾವು ಇಲ್ಲಿ ಮೈನಸ್ ಮಾಡ್ಕೊಳಕ್ಕೆ ನಮಗೆ ಈಸಿ ಆಗ್ತೈತಿ. ಸೊ ಸಿ ಹಿಯರ್ ನೆಕ್ಸ್ಟ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ಬೋದು. ಫಸ್ಟ್ ಇಲ್ಲಿ ನೋಡ್ರಿ ಇವೆರಡೂ ಇಂಟರ್ಚೇಂಜಸ್ಸು ಮಾಡ್ಕೋಬೋದು. ಚೇಂಜಸ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿದಾಗ ನಮಗೆ ಡೈರೆಕ್ಟಾಗಿ ಸಿಗುತ್ತೆ 2 - 2 ಮಾಡ್ಬೋದು, 1 - 1 2 - 2 ಈ ಥರ ಮಾಡ್ಕೊಂಡ್ವಿ ಅಂದ್ರೆ ಕಾಲಮ್ ವೈಸ್ ಮೈನಸ್ ಆರ್ ಪ್ಲಸ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾವೆ. ಈಗ ಪ್ರತಿಯೊಮ್ಮೆ ಫಸ್ಟ್ ಟೈಮಿಗೆ C2 ಅಷ್ಟೇ ಚೇಂಜ್ ಮಾಡಿಕೊಂಡು ಈ ಕಂಡೀಷನ್ ಅಪ್ಲೈ ಮಾಡಿ ಒಂದು ಸತಿ, ಅದರ ನೆಕ್ಸ್ಟ್ ಅಗೇನ್ C3 ಅಪ್ಲೈ ಮಾಡ್ತೀವಿ, ಆಮೇಲೆ C4 ಹಂಗೆ ಮಾಡ್ಕೊತ ಹೋದ್ರೆ ಸ್ಟೆಪ್ಸ್ ಜಾಸ್ತಿ ಆಗ್ತಾವೆ. ಫಾರ್ ದ್ಯಾಟ್ ನಾನು ಡೈರೆಕ್ಟಾಗಿ ಒಂದು ಸ್ಟೆಪ್ ಒಳಗೆ ನಿಯರಾಗಿ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಜಸ್ಟ್ ಸಿಯರ್ C2 = C2 + 2C1 ಅಂತ ಚೇಂಜಸ್ ಮಾಡ್ಕೊತೀವಿ. C3ನ C3 + 3C1 ಅಂತ ಚೇಂಜಸ್ ಮಾಡ್ಕೊತೀವಿ. ಆ್ಯಸ್ ಇಟ್ ಈಸ್ C4 = C4 + 3 × C1 ಆ್ಯಂಡ್ C5 = C5 - C1. ಸೊ ಇಲ್ಲಿ ನೋಡಿರಿ ಅಬ್ಸರ್ವ್ ಮಾಡಿದಾಗ C2 C3 C4 C5 ಇವೇನದಾವು 4 ಚೇಂಜಸ್ ಆಗ್ತಾವೆ. ಓಕೆ, ಬಟ್ C1 ಏನೈತಿ ಚೇಂಜ್ ಆಗಲ್ಲ. ಓಕೆ, ಸೊ ಜಸ್ಟ್ ಫಸ್ಟ್ ಮಾಡ್ಕೊರಿ. C1 ಅನ್ನು ನೋಡಿರಿ, C1 ಆ್ಯಸ್ ಇಟ್ ಈಸ್ ಬರ್ಕೊಂಡವನು. ನೆಕ್ಸ್ಟ್ ಏನೈತಿ C2 ಮಾತ್ರ ಚೇಂಜ್ ಮಾಡ್ಕೊಂಡು, C2 ಏನು ಚೇಂಜ್ ಮಾಡ್ತೀವಿ C2 + 2 × C1. ಸೊ ದಿಸ್ ಈಸ್ ವಾಟ್ C2 ವ್ಯಾಲ್ಯೂ ಎಷ್ಟೈತಿ -2 ದೆನ್ ಪ್ಲಸ್ ಹೌದಾ 2 × C1 ಅಂದರೆ ಇಲ್ಲಿ 2 1s 2 ಆಗ್ತೈತಿ. ಸೊ 2 -2 + 2 ಹೋಯ್ತು ಅಂದ್ರೆ ಏನಾಗ್ತೈತಿ 0. ಸೊ ದಿಸ್ ಈಸ್ ವಾಟ್ C2 = C2 + 2C1 ಮಾಡಿದಾಗ ಈ ಆನ್ಸರ್ ಬರುತ್ತೆ ಸೇಮ್ ಆ್ಯಸ್ ಇಟ್ ಈಸ್. 2 ಇಲ್ಲಿ 0 ಅದಾವೆ. ಸೊ 0 ವಿತ್ ಎನಿಥಿಂಗ್ ಈಸ್ 0ನೇ ಆಗ್ತೈತಿ. ಸೊ 0ನೇ ಯಾವುದೇ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರ್ತೈತಿ. ಸೊ ಇಲ್ಲೆಲ್ಲ ಇದು ಆ್ಯಸ್ ಇಟ್ ಈಸ್ ಉಳಿದ್ಬಿಡ್ತೈತಿ. ರೈಟ್, C2 ವ್ಯಾಲ್ಯೂಸ್ ಏನೈತಿ ಆ್ಯಸ್ ಇಟ್ ಈಸ್ ಉಳಿತೈತಿ. ದೆನ್ ನೆಕ್ಸ್ಟ್ C3 ಏನು ಚೇಂಜ್ ಮಾಡ್ಕೊಡಾರ C3 + 3 × C1. ಅಗೇನ್ C3ನ 3 × C1 ಅಂತಂದ್ರೆ ಫಸ್ಟ್ 3 1s 3 ಆಯಿತು. -3 + 3 ಬಿಕಮ್ಸ್ 0. ಹೌದು, -3 + 3 ಬಿಕಮ್ 0. ಅಗೇನ್ ಇಲ್ಲಿ 3ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0ನೇ ಬರ್ತೈತಿ. ದೇರ್ ಫೋರ್ ಇದು ಕಾಲಮ್ದು ಇವು ಸಂಖ್ಯೆಗಳೇನದಾವು ಆ್ಯಸ್ ಇಟ್ ಈಸ್ ಉಳಿತಾವೆ. ಓಕೆ, ದಿಸ್ ಈಸ್ ವಾಟ್ C3. ನೆಕ್ಸ್ಟ್ C4 ನೋಡ್ರಿ. C4 ಏನೋ ಚೇಂಜಸ್ ಮಾಡ್ಕೊಂಡಿರಿ. C4 = C4 + 3 × C1. ಸೊ ಅಗೇನ್ ಇದು C4 ಐತಿ. ಹೌದು, ಇದನ್ನು C1 ಜೊತೆ ಮಲ್ಟಿಪ್ಲೈ ಮಾಡ್ಕೊತೀರಿ. 3 × C1 ಅಂದ್ರೆ 3 1s 3 -3 + 3 ಅಗೇನ್ ಏನಾಗ್ತೈತಿ 0. ದೆನ್ ರಿಮೈನಿಂಗ್ ಎಲ್ಲ ಏನದಾವು 0 ಅದಾವೆ ಅಂತಂದ್ರೆ ಮಲ್ಟಿಪ್ಲೈ ಮಾಡಿದಾಗ 0ನೇ ಬರ್ತೈತಿ. ದೇರ್ ಫಾರ್ ರಿಮೈನಿಂಗ್ ಸಂಖ್ಯೆಗಳು ಹಾಗೆ ಉಳಿತಾವೆ. ಆ್ಯಂಡ್ ಫೈನಲಿ C5ನೂ ಸೇಮ್ C5 - C1 ಯಾವುದು ಸಂಖ್ಯೆಲೆ ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ ಬಿಕಾಸ್ ಇಲ್ಲಿ ಆಲ್ರೆಡಿ 1 ಐತಿ. ಡೈರೆಕ್ಟ್ಲಿ 1 - 1 ಅಂದ್ರೆ 0, ರಿಮೈನಿಂಗ್ ಆಲ್ ಸೇಮ್. ಸೊ ಇಲ್ಲಿ ನಿಮಗೇನು ಗೊತ್ತಾಯಿತು ಸಿಯರ್ ಫಸ್ಟ್ ರೋ ಫಸ್ಟ್ ಕಾಲಮ್ ನಮಗೆ 0 ಬರಂಗೆ ಮಾಡ್ಕೊಂಡ್ವಿ. ಇದ್ರ ನೆಕ್ಸ್ಟ್ ಏನು ಮಾಡ್ತೀವಿ ಎಲಿಮೆಂಟ್ ಡೈಗೋನಲ್ ಮ್ಯಾಟ್ರಿಕ್ಸನ್ನು ಬಿಟ್ಟು ರಿಮೈನಿಂಗ್ ಎಲ್ಲ 0 ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ತೀವಿ ಅಂದ್ರೆ ಜಸ್ಟ್ R2 ಇಂಟರ್ಚೇಂಜಸ್ ಟು R3. ಸೊ R2ನ ಮತ್ತು R3ನ ಇಂಟರ್ಚೇಂಜ್ ಮಾಡ್ಕೊಂಡಿವಿ. R1 ಆ್ಯಸ್ ಇಟ್ ಈಸ್ ಐತಿ. R2 ಇದ್ದಲ್ಲಿ ಏನು ಬರುತ್ತೆ R3 ಬರ್ಕೊಂಡಿವ್ರಿ ಸಂಖ್ಯೆಗಳು. ಓಕೆ, ದೆನ್ R3 ಇದ್ದಲ್ಲಿ R2 ಬರ್ಕೊಂಡಿವಿ. R4 ಆ್ಯಸ್ ಇಟ್ ಈಸ್ ಐತಿ. ಸೊ ಈಗ ಇದನ್ನು ನೋಡಿದಾಗ ನಿಮ್ಮ ಡೈರೆಕ್ಟ್ಲಿ ನಾವು ಆರಾಮ್ಸೆ ಇಲ್ಲಿ ಮೈನಸ್ ಮಾಡ್ಬೋದು. ರೈಟ್, ಸಿಯರ್ R3 R2 ಮೈನಸ್ ಮಾಡಿದ್ವಿ ಅಂದ್ರೆ ನಮಗೆ ಫುಲ್ ವ್ಯಾಲ್ಯೂ 0 ಸಿಗ್ತಾವೆ. R4 - R3 ಮಾಡಿದರೆ 2 - 2 0 2 - 2 0 1 - 1 0 -5 -5. ಓಕೆ, ಸೊ ನೆಕ್ಸ್ಟ್ ಏನು ಅಪ್ಲೈ ಮಾಡಬೇಕು ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ ಜಸ್ಟ್ R4 = R4 - R3 ಮಾಡ್ತೀವಿ. ಸೊ
ಏನಾಗ್ತೈತಿ R1 R2 R3 ಸೇಮ್ ಆ್ಯಸ್ ಇಟ್ ಈಸ್. R4 ಮಾತ್ರ ಏನು ಮಾಡ್ತೀವಿ ಅಂತಂದ್ರೆ ಜಸ್ಟ್ 2 - 2 2 - 2 1 - 1 ಅಂದರೆ ಎಲ್ಲ ವ್ಯಾಲ್ಯೂಸ 0 ಹಾಕೊಂತ ಹೋಗ್ತಾವೆ ಇಲ್ಲಿ. ಹೌದು. ಸೊ ಸೇಮ್ ಆ್ಯಸ್ ಇಟ್ ಈಸ್ -5 ಮೈನಸ್ ಆಫ್ -5. ಹೌದಾ. ಏನು ಬರ್ತದೆ -5 ಮೈನಸ್ ಆಫ್ -5 ಅಂತಂದ್ರೆ -5 + 5 ಬಿಕಮ್ಸ್ 0 ರೈಟ್. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ವ್ಯಾಲ್ಯೂ 0 ಬರುತ್ತೆ. ಓಕೆ. ಅದ್ರ ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀರಿ ನೋಡಿರಿ. R3 = R3 - 2 × R2 ಮಾಡ್ತೀವಿ. ಅಂದ್ರೆ R3 ಅಷ್ಟೇ ಚೇಂಜ್ ಆಗ್ತೈತಿ ಅಂತ ಅರ್ಥ. R1 R2 R3 ಏನೈತಿ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. ಚೇಂಜ್ ಆಗೋದು ಯಾವುದು ಇಲ್ಲಿ R3 ಅಷ್ಟೇ. R3 ಏನು ಚೇಂಜ್ ಆಗುತ್ತಂದ್ರೆ R3 - 2 × R2. ಸೊ ಈ R2 ಏನೈತಿ ಇದಕ್ಕೆ 2ಲೇ ಮಲ್ಟಿಪ್ಲೈ ಮಾಡ್ಯಾರ. 2 1s 2. ಸೊ 2 - 2 ಏನಾಗ್ತೈತಿ 0. ದೆನ್ ಅಗೇನ್ 2 1s 2. 2 - 2 0. 2 2s 4. ಹೌದಾ. 1 - 4 ಅಂತಂದ್ರೆ ಆನ್ಸರ್ ಏನು ಬರ್ತೈತಿ -3. ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 2 × R2 ಅಂದ್ರೆ 6 2s 12. ಬಟ್ -12 ಹೌದ್ರಿ. ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಏನು ಬರ್ತೈತಿ 2 × R2. R3 ಏನೈತಂದ್ರೆ -5 ಐತಿ. 2 × R2 ಅಂತಂದ್ರೆ -12 ಆಗ್ತೈತಿ. ಹೌದು. ಸೊ -5 -12 ಆಯಿತು. ಸೊ ಇಲ್ಲೇನಾಗುತ್ತಾ -5 + 12. ಸೊ 12 ಒಳಗೆ 5 ಹೋದ್ರೆ ಉಳಿತೇನು 7. ಸೊ ಆನ್ಸರ್ ಇಸ್ 7. ಆ್ಯಂಡ್ R4 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ವಿ. ಕ್ಲಿಯರ್. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಏನು ಗೊತ್ತಾಗುತ್ತಾ ಫಸ್ಟ್ ಕಾಲಮ್ ಎಲ್ಲ ನಮಗೆ 0 ಆಗೈತಿ. ಇನ್ನು ರಿಮೈನಿಂಗ್ ಒಳಗೆ ನಾವು ಮೈನಸ್ ಮಾಡ್ಕೋಬೇಕು. ದೇರ್ಫಾರ್ ನೆಕ್ಸ್ಟ್ ಏನು ಮಾಡ್ತೀವಿ ಸಿ ಎ ನಮಗೆ ರೋಸ್ ವೈಸ್ ಹೋಗೋಕ್ಕಾಗಂಗಿಲ್ಲ ಯಾಕಂದರೆ ಎಲ್ಲ ಚೇಂಜಸ್ ಆಗ್ತಾವೆ. ಸೊ ನಾವಿಲ್ಲಿ ಕಾಲಮ್ ವೈಸ್ ಹೋಗ್ತೀವಿ. ನಮಗೆ ಈಗ ಮೇನ್ ಬೇಕು C1 ಕರೆಕ್ಟ್ ಐತಿ. ನಮಗೆ C2 ಪ್ರಾಬ್ಲಮ್ ಇಲ್ಲ ಬಿಕಾಸ್ ಡೈಗೋನಲ್ ಒಳಗೆ ಕರೆಕ್ಟ್ ಬಂದಿದ್ದೇನೀಗ C3 C4 C5. ಸೊ C3 C4 C5 ಏನು ಚೇಂಜಸ್ ಮಾಡ್ಕೊತೀವಿ ಅಂತಂದ್ರೆ C3 ಇದ್ದಿದ್ದು C3 - C2 ಮಾಡ್ತೀವಿ. ಸೊ C3 - C2 ಅಂದ್ರೆ 0 - 0 0 1 - 2. ಸೊ ಬಿಫೋರ್ ದ್ಯಾಟ್ ಅದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮೊದಲು ಇಲ್ಲಿ ನೋಡ್ರಿ, ಇಲ್ಲಿ ಲಾಸ್ಟ್ ರೋ ನಮಗೆ R4 ಫುಲ್ 0 ಸಿಕ್ಕೈತಿ. ಸೊ ನಾವೇನು ಮಾಡ್ತೀವಿ ಜಸ್ಟ್ ಇದನ್ನು ನೆಗ್ಲೆಕ್ಟ್ ಮೀನ್ಸ್ ವ್ಯಾನಿಷ್ ಮಾಡ್ತೀವಿ. ಇದನ್ನು ವ್ಯಾನಿಷ್ ಮಾಡಿದಾಗ ನಮ್ಗೆ 1 2 3 3 ರೋ ಅಷ್ಟೇ ಉಳಿದು. ಕ್ಲಿಯರ್. 3 ರೋ ನಮಗೆ ಬೇಕು. ಸೊ 3 ರೋ ನಮ್ಮ ಕಡೆ ಉಳಿತಾವೆ. ಸೊ ಸಿ C3 = C3 - C2. ಇದನ್ನು ಪೂರ್ತಿ ನೀವು ಬಿಟ್ಬಿಡ್ತೀರಿ. ಇವೆರಡನ್ನೇ ರೋ ಕಾಲಮ್ ಮಾಡ್ಕೊಂಡಿರ್ತೀರಿ. ಫಸ್ಟ್ ಸೆಕೆಂಡ್ ಕಾಲಮ್ ಸೇಮ್ ಆ್ಯಸ್ ಇಟ್ ಈಸ್. C3 ಅಷ್ಟೇ ಏನು ಚೇಂಜ್ ಆಗ್ತೈತಿ ಅಂದ್ರೆ ಜಸ್ಟ್ ಸಿ ಇಯರ್ C3 - C2. C1 ಆ್ಯಸ್ ಇಟ್ ಈಸ್, C2 ಆ್ಯಸ್ ಇಟ್ ಈಸ್. ದೆನ್ C3 - C2 ಅಂದ್ರೆ 1 - 1 ಮಾಡಿದ್ವಿ ಅಂತಂದ್ರೆ ನಮಗೇನು ಸಿಗ್ತೈತಿ 0 ಸಿಗ್ತೈತಿ. ಅಗೇನ್ ಅನದರ್ ನಂಬರ್ ಇಸ್ 0 ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ. ಓಕೆ. ದೆನ್ C4 - 2 × C2. C2 ಅಂದರೆ ಇದು 2 1s 2 ಬಿಕಾಸ್ C4 ಒಳಗೆ 2 ಐತಿ. ಅದ್ರ ಸಂಬಂಧ ನಾವು C2ನ 2ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಸೊ 2 - 2 ಮಾಡಿದ್ವಿ ಅಂತಂದ್ರೆ ಅಗೇನ್ ನಮಗೆ 0 ಸಿಗ್ತೈತಿ. ಬಟ್ ಇಲ್ಲಿ 0 ಐತಿ. ದೇರ್ಫಾರ್ ಇದು -3 ಆ್ಯಸ್ ಇಟ್ ಈಸ್ -3 ಆಗಿ ಉಳಿತೈತಿ. ಸೇಮ್ ಆ್ಯಸ್ ಇಟ್ ಈಸ್ ಲಾಸ್ಟ್ನೇದು C5 ಏನು ಚೇಂಜಸ್ ಮಾಡ್ಕೊಂಡಿವಿ C5 + 6 C2. ಬಿಕಾಸ್ ಯಾಕೆ 6 C2 ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನೈತಿ ನೋಡ್ರಿ -6 ಐತಿ. ಬಟ್ ನಮಗೆ ಇಲ್ಲಿ ಏನೈತಿ 1 ಐತಿ. ಸೊ ಈ 1ಕ್ಕೆ 6ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ +6 ಆಗುತ್ತೆ. ಸೊ -6 + 6 ಬಿಕಮ್ಸ್ 0. ಕ್ಲಿಯರ್. ದೆನ್ ರಿಮೈನಿಂಗ್ 7 ಆ್ಯಸ್ ಇಟ್ ಈಸ್. ಸೊ 7 ಬರ್ಕೊಂಡ್ವಿ. ಈಗ ಈ ಮ್ಯಾಟ್ರೈಸಿಸ್ ಒಳಗೆ ಥರ್ಡ್ ಕಾಲಮ್ ನಮಗೆ 0 ಫುಲ್ 0 ಬಂದೈತಿ. ಸೊ ನಾವು ಇದನ್ನೇನು ಮಾಡ್ತೀವಿ ಅಗೇನ್ ವ್ಯಾನಿಷ್ ಮಾಡ್ಕೊತೀವಿ. ಇದನ್ನು ವ್ಯಾನಿಷ್ ಮಾಡ್ಕೊಂಡಾಗ ನಮಗೆ ರಿಮೈನಿಂಗ್ ಏನು ಉಳಿತೈತಿ ಈ ವ್ಯಾಲ್ಯೂಸ್ ಉಳಿತು. ಸೊ ಇಲ್ಲಿ ನೋಡಿದಾಗ ನಮಗೆ ಡೈರೆಕ್ಟ್ಲಿ ಸಿಗುತ್ತೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಇಸ್ 3. ಬಟ್ ಬೇಸಿಕ್ ನಾಲೆಜ್ ಸಂಬಂಧ ನಾವೇನು ಮಾಡ್ಬೋದು ಅಂತಂದ್ರೆ C4ಅನ್ನು ನಾವು ಚೇಂಜಸ್ ಮಾಡ್ಕೋಬೋದು. ಬಿಕಾಸ್ ಜಸ್ಟ್ ಇದನ್ನು ಒಂದು ಟರ್ಮನ್ನು ನಾವು 0 ಮಾಡ್ಕೊಳಕ್ಕೆ ಇದನ್ನು ಒಂದು ಟರ್ಮ್ 0 ಮಾಡಿದ್ರೆ ಈ ರೋನು ಏನು ಮಾಡ್ತೀವಿ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಟೋಟಲಿ ನಮಗೇನಾಗ್ತೈತಿ ಡೈಗೋನಲಿ ಮ್ಯಾಟ್ರಿಕ್ಸ್ ಒಳಗೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿಗ್ತೈತಿ. ಫಾರ್ ದ್ಯಾಟ್ ಏನು ಮಾಡ್ತೀವಿ C1 C2 C3 ಆ್ಯಸ್ ಇಟ್ ಈಸ್. ಜಸ್ಟ್ ಈ C4 ಒಳಗಿಂದ ಈ 7ಅನ್ನು 0 ಮಾಡಬೇಕು ಅಂತಂದ್ರೆ C4 = C4 + 7/3 × C2 ಮಾಡ್ತೀವಿ. ಅಂತಂದ್ರೆ ಏನು ಮಾಡ್ದಂಗೆ ಆಯ್ತು ನೋಡ್ರಿ ಇಲ್ಲಿ
C4 is equal to, okay, C4 ಅಂತಂದ್ರೆ 7 plus 7/3 into C3 ಅಂದರೆ ಇದಾ. ಸೊ ಇಲ್ಲೇನಾಯ್ತು 3 ಉಳಿತೈತಿ, ಕ್ಲಿಯರ್. ಸೊ ಇಲ್ಲಿ ಜಸ್ಟ್ ಏನಾಗ್ತೈತಿ, ಏನು ಮಾಡ್ಯಾರ ನೋಡ್ರಿ, C4 is equal to C4 ಅಂತಂದ್ರೆ C1 C2 C3 C4 ಒಳಗಿಂದ C4 ಇದ್ದಲ್ಲಿ 7 ಬರ್ಕೊತೀವಿ, ಪ್ಲಸ್ 7/3 ಇಂಟು C3 ಅಂದ್ರೆ -3 ಆಗ್ತೈತಿ. ಸೊ 3 ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಉಳಿತೇನ 7 ದೆನ್ -7. ಸೊ 7 ಒಳಗೆ 7 ಹೋದ್ರೆ 0 ಆಗ್ತೈತಿ. ದೇರ್ ಫೋರ್ ನಮಗೆ ಫೈನಲ್ ಆನ್ಸರ್ ಏನು ಸಿಗ್ತೈತಿ ಅಂತಂದ್ರೆ 100,010,00 -3. ಇದೇನೈತಲ್ಲ ಈಗ ಡೈಗೋನಲಿ ಮ್ಯಾಟ್ರಿಕ್ಸನ್ನು ಬಿಟ್ಟರೆ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ 0 ಆಗ್ತಾವೆ. ದೇರ್ ಫೋರ್ ನಾವೇನು ಬರಿಬೋದು, ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು 3. ಓಕೆ, ಹೋಪ್ ದಿಸ್ ಈಸ್ ಕ್ಲಿಯರ್ ಆಗೈತೆ ಅನ್ಕೊತೀನಿ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸನ್ನು ಇನ್ನೂ ಕೆಲವೊಂದು ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.